ನಮಸ್ಕಾರ ಸ್ನೇಹಿತರೆ, ನನ್ನ ಕನಸು ಚಾನಲ್ಗೆ ಸ್ವಾಗತ. ನಾಳೆ 1ನೇ ತಾರೀಕಾಗಿರೋದ್ರಿಂದ ಒಂದು ಸೂಪರಾಗಿರೋ ಸ್ವಿಚ್ ವರ್ಡ್ನ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಹೇಳೋದ್ರಿಂದ ನಿಮ್ಮ ಇಡೀ ತಿಂಗಳು 1ನೇ ತಾರೀಕಿಂದ 30ನೇ ತಾರೀಕುವರೆಗೂ ಎಲ್ಲ ದಿನಗಳು ಸೂಪರಾಗಿ ಮ್ಯಾಜಿಕಲ್ಲಾಗಿ ತುಂಬ ಚೆನ್ನಾಗಿರುತ್ತೆ. ನಾವು ಮುಂದಿನ ದಿನಗಳು ಯಾವ ರೀತಿ ಇದೆ ಅಂತೇಳಿ ಆ ರೀತಿ ಊಹೆ ಮಾಡಿಕೊಂಡು ಈ ಸ್ವಿಚ್ ವರ್ಡ್ನ ನಾವು ಚಾಂಟ್ ಮಾಡಬೇಕಾಗತ್ತೆ. ತುಂಬ ಮಿರಾಕಲ್ಸ್ನ ನೋಡ್ಬೋದು. ಈ ಸ್ವಿಚ್ ವರ್ಡ್ನ ಚಾಂಟ್ ಮಾಡೋದ್ರಿಂದ ದುಡ್ಡಿನ ಕೊರತೆ ನಿವಾರಣೆ ಆಗುತ್ತೆ. ತುಂಬ ಹ್ಯಾಪಿಯಾಗಿರ್ತಾರೆ. ಎಲ್ಲ ಫ್ಯಾಮಿಲಿ ಪೂರ್ತಿ ಖುಷಿಯಾಗಿರುತ್ತೆ. ಗಂಡ ಹೆಂಡ್ತಿನೂ ತುಂಬ ಖುಷಿಯಾಗಿರ್ತಾರೆ. ಮಕ್ಕಳ ಜೊತೆಯಲ್ಲಿ ಇಡೀ ಫ್ಯಾಮಿಲಿ ತುಂಬ ಖುಷಿಯಿಂದ ಇರ್ಬೋದು. ಈ ಸ್ವಿಚ್ ವರ್ಡ್ನ 1ನೇ ತಾರೀಕು ಚಾಂಟ್ ಮಾಡೋದ್ರಿಂದ ಸೂಪರ್ ಮ್ಯಾಜಿಕಲ್ ಸ್ವಿಚ್ ವರ್ಡ್ ಅಂತಲೇ ಹೇಳ್ಬೋದು. ಈ ನಾಳೆ ಅಂತಲೇ ಅಲ್ಲ, ಪ್ರತಿ ತಿಂಗಳು ಫಸ್ಟ್ ಡೇಟಲ್ಲಿ ಈ ಸ್ವಿಚ್ ವರ್ಡ್ನ ಚಾಂಟ್ ಮಾಡಬೇಕಾಗತ್ತೆ. ಮಂತ್ ಫಸ್ಟ್ ಡೇ ಈ ಸ್ವಿಚ್ ವರ್ಡ್ನ ಹೇಳೋದ್ರಿಂದ ಇಡೀ ಮಂತ್ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ತುಂಬ ಅದೃಷ್ಟನ ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಹಣಕಾಸಿನ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಮತ್ತು ಕುಟುಂಬದಲ್ಲಿ ಎಲ್ಲರೂ ತುಂಬ ಖುಷಿಯಿಂದ ತುಂಬ ಚೆನ್ನಾಗಿರ್ತಾರೆ ಅಂತಲೇ ಹೇಳ್ಬೋದು. ಈ ಸ್ವಿಚ್ ವರ್ಡ್ ಏನಪ್ಪ ಅಂತ ಹೇಳಿದ್ರೆ ರ್ಯಾಬಿಟ್ ಅಂತ. ಇದು ರ್ಯಾಬಿಟ್ ಅನ್ನೋ ಸ್ವಿಚ್ ವರ್ಡ್ನ ನೀವು ಬೆಳಗ್ಗೆ ಎದ್ದ ತಕ್ಷಣ ನೀವು ಸೂರ್ಯನ ಫೇಸ್ ನೋಡಿಕೊಂಡು ಕೂತ್ಕೊಂಡು ನೀವು ಮನಸ್ಸಿಂದ ತುಂಬ ಖುಷಿಯಿಂದ ರ್ಯಾಬಿಟ್ ಅಂತೇಳಿ ನಿಮಗೆ ಎಷ್ಟು ಸತಿ ಸಾಧ್ಯವಾಗುತ್ತೋ ಅಷ್ಟು ಸರಿ ನೀವು ಹೇಳ್ಕೊಳ್ಳಿ. ಹಾಗೆ ನಿಮ್ಮ ಮನೆಯವ್ರಿಗೂ ತಿಳಿಸಿ ಈ ರೀತಿ ಹೇಳೋದಕ್ಕೆ. ತುಂಬ ಮಿರಾಕಲ್ಸ್ನ ನೋಡ್ತೀರಾ ಈ ಸ್ವಿಚ್ ವರ್ಡ್ನ ಹೇಳೋದ್ರಿಂದ. ರ್ಯಾಬಿಟ್ ಅಂತೇಳಿ ನಿಮಗೆ ಎಷ್ಟು ಸರಿ ಆಗುತ್ತೋ ಅಷ್ಟು ಸರಿ ಇದನ್ನು ಚಾಂಟ್ ಮಾಡಬೇಕಾಗತ್ತೆ. ಇಷ್ಟು ಸರಿನೇ ಅಂತ ಏನಿಲ್ಲ, ನಿಮ್ಮ ಮನಸ್ಸಿದ್ದಷ್ಟು ಸರಿನೂ ಹೇಳ್ಬೋದು. ಅಕಸ್ಮಾತ್ ಈ ವಿಡಿಯೋ ಲೇಟಾಗಿ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಫಸ್ಟ್ ಡೇಟಲ್ಲಿ ನೀವು ಯಾವಾಗ ಬೇಕಿದ್ರೂ ಇದನ್ನು ಚಾಂಟ್ ಮಾಡಿ 1ನೇ ತಾರೀಕು ಪೂರ್ತಿ ಇದನ್ನು ಚಾಂಟ್ ಮಾಡ್ಬೋದು. ಎಲ್ಲರಿಗೂ ಹೇಳಿ, ನಿಮ್ಮ ಫ್ಯಾಮಿಲಿಯವ್ರಿಗೆಲ್ಲರಿಗೂ ಹೇಳಿ, ಮಿರಾಕಲ್ಸ್ನ ನೋಡ್ಬೋದು. ತುಂಬ ಒಳ್ಳೆ ಸ್ವಿಚ್ ವರ್ಡ್ ಅಂತಲೇ ಹೇಳ್ತೀನಿ ಇದನ್ನು. ಈ ಒಂದು ರ್ಯಾಬಿಟ್ ಅನ್ನೋ ಸ್ವಿಚ್ ವರ್ಡು ನಿಮ್ಮ ಇಡೀ ತಿಂಗಳು ತುಂಬ ಚೆನ್ನಾಗಿರೋದಕ್ಕೆ ಸಹಾಯ ಮಾಡುತ್ತೆ. ತುಂಬ ಥರದ ಕಷ್ಟಗಳನ್ನ ನೋಡಿರ್ತೀವಿ. ಮಂತ್ ಫಸ್ಟಲ್ಲೇ ನಾವು ಈ ಸ್ವಿಚ್ ವರ್ಡ್ನ ಹೇಳೋದು ಸ್ಟಾರ್ಟ್ ಮಾಡಿಬಿಟ್ರೆ ಇಡೀ ಮಂತ್ ತುಂಬ ಖುಷಿಯಿಂದ ಇರ್ಬೋದು. ಹೇಳೋವಾಗೂ ಅಷ್ಟೇ ನಾವು ತುಂಬ ಖುಷಿಯಿಂದ ಈ ಮಂತ್ರನ ಹೇಳೋದ್ರಿಂದ, ಮಂತ್ರ ಅಂತನಾದರೂ ಅನ್ನಿ ಇಲ್ಲ ಸ್ವಿಚ್ ವರ್ಡ್ ಅಂತ ಆದರೂ ಅನ್ಕೋಬೋದು. ಇದನ್ನು ಹೇಳೋದ್ರಿಂದ ಇಡೀ ಮಂತ್ ತುಂಬ ಖುಷಿಯಿಂದ ಇರ್ಬೋದು. ತಪ್ಪದೇ ಇದನ್ನು ಹೇಳ್ಕೊಳ್ಳಿ. ನಾಳೆ 1ನೇ ತಾರೀಕಾಗಿರೋದ್ರಿಂದ ನಾಳೆ ಹೇಳ್ಕೊಳ್ಳಿ. ಪ್ರತಿ ತಿಂಗಳು ಇದೇ ರೀತಿ ಮಾಡಬೇಕಾಗತ್ತೆ. ಓಕೆ ಫ್ರೆಂಡ್ಸ್, ನಾನು ಮತ್ತೊಂದು ಹೊಸ ವಿಚಾರದೊಂದಿಗೆ ನಿಮ್ಮನ್ನು ಮೀಟ್ ಆಗ್ತೀನಿ. ಬಾಯ್.